ನನ್ನ ಹೆಸರು ಪ್ರೀತಮ್, ಮಾರ್ಕೆಟಿಂಗ್ ಮ್ಯಾನೇಜರ್ ಎಜೆ ಹಾಸ್ಪಿಟಲಿಂದ. ನಾವೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ಇಲ್ಲಿದ್ದೇವೆ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪ್ರೇಮ್ ಆಳ್ವ, ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್, ಎಜೆ ಹಾಸ್ಪಿಟಲ್. ಏನಂತ ಹೇಳಿ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮಸ್ಕಾರ, ನಾನು ಡಾಕ್ಟರ್ ಪ್ರೇಮ್, ಮಕ್ಕಳ ಹೃದಯ ತಜ್ಞರು, ಎಜೆ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್, ಕುಂಟಿಕಾನ, ಮಂಗಳೂರು. ಈಗ ನಮ್ಮ ದೇಶದಲ್ಲಿ ನೋಡಿ, 100 ಮಕ್ಕಳು ಹುಟ್ಟಿದರೆ ಅದು ಒಂದು ಮಗುಗೆ ಹಾರ್ಟಲ್ಲಿ ತೊಂದರೆ ಇರುತ್ತೆ. ಬಟ್ ವಿಷಯ ಏನಂದರೆ, ಈಗ ಕೆಲ ಮಕ್ಕಳಿಗೆ ಹಾರ್ಟ್ ಸರ್ಜರಿ ಬೇಕಾಗ್ತದೆ, ಹಾರ್ಟ್ ಏನೋ ಪ್ರೊಸೀಜರ್ ಬೇಕಾಗ್ತದೆ. ಅದರಲ್ಲಿ ಈಗ ನಮ್ಮ ದೇಶದಲ್ಲಿ ಸಾಧಾರಣ ವರ್ಷದಲ್ಲಿ 1.5-2 ಲಕ್ಷ ಮಕ್ಕಳು ಹುಟ್ಟುತ್ತಾರೆ, ಯಾವುದು ಹಾರ್ಟ್ ತೊಂದರೆ ಇದ್ದ ಮಕ್ಕಳು. ಅದರಲ್ಲಿ ಬರೀ 10-15% ಮಕ್ಕಳಿಗೆ ಮಾತ್ರ ಟ್ರೀಟ್ಮೆಂಟ್ ಸಿಗ್ತದೆ. ಇದು ಯಾಕಂತಂದರೆ ಅವರಿಗೆ ಹೆಚ್ಚು ಮಾಹಿತಿ ಇರೋದಿಲ್ಲ. ಎಲ್ಲಿ ಹೋಗಬೇಕು, ಸರ್ಜರಿ ಯಾವಾಗ ಮಾಡಬೇಕು, ಸರ್ಜರಿ ಹೇಗೆ ಮಾಡಬೇಕು, ಯಾವ ಹಾಸ್ಪಿಟ್ಲ್ ಹೋಗಬೇಕು. ಕೆಲವರು ಏನಾಗ್ತದೆ, ಅವ್ರ ಹತ್ರ ಹಣ ಇರೋದಿಲ್ಲ, ಅವರೊಂದು ಹೆದರಿಕೆ, ಈಗ ಹಾಸ್ಪಿಟ್ಲ್ ಹೋದರೆ ಖರ್ಚು ಜಾಸ್ತಿ ಆಗ್ತದೆ ಅಂತೇಳಿ, ಸೊ ಅವರು ಮಾಡಿಸೋದಿಲ್ಲ. ಸೊ ನಾವೇನು ಮಾಡಿದ್ದೇವೆ, ನಾವೊಂದು ಕ್ಯಾಂಪ್ ಕಂಡಕ್ಟ್ ಮಾಡ್ತಾ ಇದ್ದೇವೆ ಆನ್ January 16th ಬೆಳಿಗ್ಗೆ 9 ಗಂಟೆಯಿಂದ 3 ಗಂಟೆವರೆ. ಲೊಕೇಶನ್ ಎಜೆ ಹಾಸ್ಪಿಟಲ್, ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್, ಕುಂಟಿಕಾನ. ಈಗ ಈ ಕ್ಯಾಂಪಲ್ಲಿ ಬರುವ ಮಕ್ಕಳಿಗೆ ಎಲ್ಲರಿಗೂ ಹಾರ್ಟ್ ತೊಂದರೆ ಇದ್ದ ಮಕ್ಕಳಿಗೆ ಫ್ರೀ ಕನ್ಸಲ್ಟೇಷನ್ ಮತ್ತು ಫ್ರೀ ಹಾರ್ಟ್ ಸ್ಕ್ಯಾನ್ ಅಂದರೆ ಎಕೋಕಾರ್ಡಿಯೋಗ್ರಾಫಿ, ಮತ್ತು ECG ಏನಾದ್ರು ಬೇಕಿದ್ರೆ ನಾವು ಮಾಡಿಸ್ತೇವೆ. ಈ ಮಕ್ಕಳಲ್ಲಿ ಯಾರಿಗಾದರೆ ಹಾರ್ಟ್ ಸರ್ಜರಿ ಬೇಕಿದ್ದರೆ ಅವ್ರಿಗೆ BPL ಕಾರ್ಡ್ ಇದ್ದರೆ ಆ ಕಾರ್ಡ್ ಮುಖಾಂತರ ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ಫ್ರೀ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. Children requiring surgery, we see every week we see almost 2 to 3 children requiring surgery for congenital heart disease. ಈಗ ಟ್ರೀಟ್ಮೆಂಟಲ್ಲಿ ಇನ್ನೂ ಬೇರೆ ಬೇರೆ ರೀತಿ ಇದೆ. ಈಗ ಮಕ್ಕಳಿಗೆ ಹಾರ್ಟ್ ತೊಂದರೆ ಇದ್ದರೆ, ಹಾರ್ಟ್ ತೊಂದರೆ ಕಂಡಿಡಿದ ತಕ್ಷಣ ಅದಕ್ಕೆ ಸರ್ಜರಿ ಮಾಡಬೇಕಂತ ಏನಿಲ್ಲ. ಕೆಲವು ಹಾರ್ಟ್ ಪ್ರಾಬ್ಲಮ್ಸ್ ತನ್ನಷ್ಟಕ್ಕೆ ಸರಿ ಆಗ್ತದೆ, ಕೆಲವು ಹಾರ್ಟ್ ಪ್ರಾಬ್ಲಮ್ಸ್ ಮರದಲ್ಲಿ ಮೆಡಿಸಿನಲ್ಲಿ ಸರಿ ಮಾಡ್ಬೋದು, ಕೆಲವು ಹಾರ್ಟ್ ಪ್ರಾಬ್ಲಮ್ಗೆ ಸರ್ಜರಿ ಬೇಕಾಗ್ತದೆ. ಅದು ಸಹ ಕೆಲವು ಮಕ್ಕಳಿಗೆ ಓಪನ್ ಹಾರ್ಟ್ ಸರ್ಜರಿ ಅಂತ ಏನಿಲ್ಲ, ಸರ್ಜರಿ ಇಲ್ಲದೆ ಈಗ ನೋಡಿ ದೊಡ್ಡವ್ರಿಗೆ ಆ್ಯಂಜಿಯೋಗ್ರಾಮ್ ಮಾಡ್ತಾರಲ್ಲ, ಕಾಲಿನ ನರದಿಂದ ನಾವು ಕ್ಯಾಥೀಟರ್ ಹಾಕಿ, ಅದೇ ಥರ ಮಕ್ಕಳಿಗೂ ಸಹ ಸರ್ಜರಿ, ಓಪನ್ ಸರ್ಜರಿ ಇಲ್ಲದೆ ನಾವು ಎಜೆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ಅದು ಹೇಗೆ ಅಂದರೆ, ಮಗುಗೆ ಅನಸ್ತೀಷಿಯಾ ಕೊಟ್ಟು ಕಾಲಿನ ನರದಿಂದ ನಾವು ಕ್ಯಾಥೀಟರ್ ಹಾಕ್ತೇವೆ. ಅದರಿಂದ ನಾವು ಉದಾಹರಣೆಗೆ ಒಂದು ಮಗುಗೆ ಹಾರ್ಟಲ್ಲಿ ಹೋಲ್ ಇದೆ, ಆ ಹೋಲನ್ನು ಸರ್ಜರಿ ಇಲ್ಲದೆ ನಾವು ಹೇಳಿದಾಗೆ ಆ್ಯಂಜಿಯೋಗ್ರಾಮ್ ಮುಖಾಂತರ ಅದನ್ನು ಬಟನ್ ಹಾಕಿ ಬಂದ್ ಮಾಡ್ಬೋದು. ಕೆಲವು ಮಕ್ಕಳಿಗೆ ಸರ್ಜರಿ ಸಹ ಬೇಕಾಗ್ತದೆ, ಅದು ಓಪನ್ ಆದ ಸರ್ಜರಿ ಸಹ ಮಾಡಬೇಕಾಗ್ತದೆ. ಸಾರಿ, ಎಸ್. ಈಗ ನಾವು ಹೇಳ್ತೇವಲ್ಲ, ಹಾರ್ಟ್ ಹೋಲ್ ಇದ್ದವರಿಗೆ ಬಟನ್ ಹಾಕ್ತೇವೆ ಅಂತ ಹೇಳಿ, ಎಲ್ಲ ತಂದೆ ತಾಯಿ ಒಂದು ಕ್ವೆಶನ್ ಕೇಳ್ತಾರೆ, ಆಯಿತು ಬಟನ್ ಹಾಕ್ತೀರಿ ಸರಿ, ಮುಂದೆ ಏನಾಗ್ತದೆ, ಹಾರ್ಟ್ದು ಚರ್ಮ, ಒಳಗಡೆ ಚರ್ಮ ಗ್ರೋಸ್ ಓವರ್ ದ ಬಟನ್, ಇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ದ ಹಾರ್ಟ್. ಈಗ ಹೋಲಲ್ಲಿ ಬ್ಲಡ್ ಮಿಕ್ಸ್ ಆಗ್ತಾ ಇದ್ದರೆ ಅದು ಬಂದ್ ಆಗ್ತದೆ. ಹಾರ್ಟ್ ದೊಡ್ಡದಿದ್ದರೆ ಇಟ್ ಕಮ್ಸ್ ಟು ನಾರ್ಮಲ್ ಸೈಜ್. ಎಸ್, ಇಟ್ ಈಸ್ ಅ ಪರ್ಮನೆಂಟ್ ಪ್ರೊಸೀಜರ್. ಮತ್ತು ಅದು ಚೇಂಜ್ ಮಾಡಬೇಕಿಲ್ಲ, ಇದು ರೀಸರ್ಜರಿ ಮಾಡಲಿಕ್ಕಿಲ್ಲ, ಇಟ್ ಈಸ್ ಅ ಪರ್ಮನೆಂಟ್ ಪ್ರೊಸೀಜರ್. ಮತ್ತು ಆ ಮಗು ಸರ್ಜರಿ ಮಾಡಿದ ತಕ್ಷಣ ಆಲ್ಮೋಸ್ಟ್ 90% ಮಕ್ಕಳಿಗೆ ಮುಂದೆ ಏನು ತೊಂದರೆ ಆಗೋದಿಲ್ಲ. ಬೇರೆ ಮಕ್ಕಳ ಥರ ಶಾಲೆ ಹೋಗ್ಬೋದು, ಕಾಲೇಜ್ ಹೋಗ್ಬೋದು, ಆಟ ಆಡ್ಬೋದು. ಮದುವೆ ನಂತರ ಫಾರ್ ಎಕ್ಸಾಂಪಲ್ ಲೇಡೀಸಿಗೆ ಮಕ್ಕಳು ಮಾಡಿ, ದೇ ವಿಲ್ ಬಿ 90% ಆಫ್ ದೆಮ್ ವಿಲ್ ಬಿ ಏಬಲ್ ಟು ಲೀಡ್ ಅ ನಾರ್ಮಲ್ ಲೈಫ್. ಈ ಥರ ಸಮಸ್ಯೆ ಇಟ್ ಇಸ್ ದ ಸೇಮ್. ಈಗ ಅದೇ ನಾನು ಹೇಳಿದ್ದೆ ಅಲ್ಲ, 100 ಮಕ್ಕಳು ಹಿಟ್ಟಿದ್ರೆ 1 ವಿಲ್ ಹ್ಯಾವ್ ಅ ಹಾರ್ಟ್ ಡಿಸೀಸ್. ಸೊ ನಮ್ಮ ದಕ್ಷಿಣ ಕನ್ನಡದಲ್ಲಿ ಡೆಲಿವರೀಸ್ ದರ್ ಅಬೌಟ್ 38,000-40,000 ಮಕ್ಕಳಿದ್ದಾರೆ. ನಾವು ತಿಂಗಳಿಗೆ ಬರೀ ಹಾರ್ಟ್ ಸರ್ಜರೀಸ್ ವಿ ಡೂ ಅಬೌಟ್ ಆಲ್ಮೋಸ್ಟ್ 10 ಪರ್ ಮಂತ್. ಕೆಲವರಿಗೆ ಸಾರಿ ಪೀಡಿಯಾಟ್ರಿಕ್ deliveries per year. So that means if you take 1% of that, ಅದರಲ್ಲಿ 400-500 ಮಕ್ಕಳಿಗೆ ಇರ್ತದೆ. ಈಗ ನಮಗೆ ಕೇಸ್ ಬರೀ ನಾನು ಹೇಳಿದ್ದು ದಕ್ಷಿಣ ಕನ್ನಡ, ಈಗ ಬರೀ ದಕ್ಷಿಣ ಕನ್ನಡದಿಂದ ಬರೋದಿಲ್ಲ ಅಲ್ಲ, ಸುತ್ತಮುತ್ತ ಡಿಸ್ಟ್ರಿಕ್ಟಿಂದ ಬರ್ತಾರೆ. ಮತ್ತು ನಮ್ಮ ನಾರ್ತ್ ಕನ್ನಡ ಅಲ್ಲಿ ಜಾಸ್ತಿ ಫೆಸಿಲಿಟೀಸ್ ಏನಿಲ್ಲ,
ಅಲ್ಲಿ ಸಹ ನಾವು ಹೋಗಿ ಕ್ಯಾಂಪ್ ಎಲ್ಲ ಮಾಡಿದ್ದೇವೆ ತುಂಬ ಸಲ. ಕುಮಟ, ಶಿರ್ಸಿ, ಕುಮಟಾ, ಹೊನ್ನಾವರ್, ದಾಂಡೇಲಿ, ಚಿತ್ರದುರ್ಗ. ಚಿತ್ರದುರ್ಗ ಮತ್ತು ಇದು ಯಲ್ಲಾಪುರ ಸಹ 2-3 ಸಾರಿ ಹೋಗಿದ್ದೇವೆ. ಅಲ್ಲಿ ಫೆಸಿಲಿಟಿ ಸಹ ಜಾಸ್ತಿ ಇಲ್ಲ, ಮೆಡಿಕಲ್ ಫೆಸಿಲಿಟಿ, ಸೂಪರ್ ಸ್ಪೆಷಾಲಿಟಿ ಯಾವುದಿಲ್ಲ. ಗವರ್ಮೆಂಟ್ ಇಂದ ಏನಾದರೂ ಫಂಡ್ ಮಾಡ್ತಿದ್ರೆ ಅಲ್ಲಿ ಏನಾದರೂ ಇಂಥ ಮಕ್ಕಳು ಫೈಂಡ್ ಔಟ್ ಆಗಿ ಆಪರೇಷನ್ ಆಗಬೇಕು ಅಂದಾಗ ಎಸ್, ಆಪ್ರೇಷನ್ ಆಗಬೇಕಿದ್ರೆ ಅವ್ರ ಹತ್ರ BPL ಕಾರ್ಡ್ ಇರ್ತದಲ್ಲ, ಈಗ ಅದ್ರ ಮುಖಾಂತರ ಗೌರ್ಮೆಂಟ್ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಂತಿದೆ, ಅದ್ರ ಮುಖಾಂತರ ಸರ್ಜರಿ ಆಗ್ತದೆ. Sir, and what age group do you see? We see from birth to 18 years, madam. But maximum in this? 18 years. Birth to 18 years. No. I'm saying in this 0 to 18 years, maximum number of cases, what age group do you see? Maximum we see between 0 to 5 years, less than 5 years. ಕೆಲವು ಮಕ್ಕಳಿಗೆ ಲೇಟ್ ಸಹ ಗೊತ್ತಾಗ್ತದೆ, 10-12 ವರ್ಷ ಆದಮೇಲೆ. ಯಾಕಂದರೆ ಹಾರ್ಟಲ್ಲಿ ಬೇರೆ ಬೇರೆ ಟೈಪ್ ಹಾರ್ಟ್ ಪ್ರಾಬ್ಲಮ್ಸ್ ಇದೆ. ಕೆಲವು ಮಕ್ಕಳಿಗೆ ನೀಲಿ ಬಣ್ಣ ಆಗ್ತದೆ, ಕೆಲವು ಮಕ್ಕಳಿಗೆ ಹುಟ್ಟಿ 2 ದಿವಸ ನಂತರನೂ ಸರ್ಜರಿ ಬೇಕಾಗ್ತದೆ.